ಬೇಲೂರು ತಾಲೂಕಿನ ಹಳೆಬೀಡಿನ ವಿಶ್ವ ಪಾರಂಪರಿಕ ತಾಣವಾದ ಹೊಯ್ಸಳೇಶ್ವರ ದೇವಾಲಯದ ಸುತ್ತಮುತ್ತ ಯಾವುದೇ ರೀತಿಯ ಒತ್ತುವರಿ ಹಾಗೂ ಅಕ್ರಮ ನಿರ್ಮಾಣಕ್ಕೆ ಅವಕಾಶ ಇಲ್ಲ ಅಂತ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಎಚ್ಚರಿಸಿದರು. ದೇವಾಲಯದ ಪರಿಸರ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಆದೇಶದಂತೆ ಫುಟ್ಪಾತ್ ಹಾಗೂ ಸಾರ್ವಜನಿಕ ರಸ್ತೆಯ ಮೇಲಿರುವ ಗೂಡಂಗಡಿ, ಪೆಟ್ಟಿಗೆ ಅಂಗಡಿಗಳನ್ನು 15 ದಿನದ ಒಳಗೆ ತೆರವುಗೊಳಿಸುವಂತೆ ಸೂಚಿಸಿದರು. ಪಾರಂಪರಿಕ ತಾಣದ ಸ್ವಚ್ಛತೆ ಮತ್ತು ಸಂರಕ್ಷಣೆಗೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ನಾನು ನೇರವಾಗಿ ಹೇಳ್ತೇನೆ, ಇಲ್ಲಿ ಏನು ದೇವಸ್ಥಾನದ ಸುತ್ತ ರಸ್ತೆ ಹೋಗ್ತಾ ಇದೆ ಅದು PWD ರಸ್ತೆ ಇದೆ. 30 ಮೀಟರ್ ರಸ್ತೆ ಅದು. ಈಗ 20-30 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆನೂ ಇರಲಿಲ್ಲ. ಪರ್ಹ್ಯಾಪ್ಸ್ ಇಷ್ಟು ಜನನೂ ವಿಸಿಟರ್ಸ್ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಆದರೆ ಈಗ ನಮ್ಮ ಹಳೆಬೀಡು ಮತ್ತು ಬೇಲೂರು ಇವು ವಿಶ್ವ ಪಾರಂಪರಿಕ ತಾಣಗಳು, ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋದಿಂದ ಡಿಕ್ಲೇರ್ ಆಗಿದೆ, ನೋಟಿಫೈ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಬರ್ತಾರೆ, ಇತರ ರಾಜ್ಯಗಳಿಂದ ಬರ್ತಾರೆ, ಮೂಲೆಗಳಿಂದ ಬರ್ತಾರೆ. ಸೊ ಇಲ್ಲಿ ಬಂದು ನೋಡಿದಾಗ ಅವ್ರಿಗೆ ಹೇಗೆ ಅನ್ನಿಸ್ಬೇಕು, ಇದು ದೇವಸ್ಥಾನದ ಸುತ್ತ ಎಷ್ಟು ಅಸಭ್ಯವಾಗಿ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಶಾಪುಗಳು, ಇದೆಲ್ಲ ತುಂಬ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಕೂಡಲೇ ಅವುಗಳ ತೆರವಿಗೆ ನಾನು ನಿರ್ದೇಶನವನ್ನು ನಮ್ಮ AC ಅವರಿಗೆ ಮತ್ತು ನಮ್ಮ ಟೂರಿಸಂ ಇಲಾಖೆಗೆ ಮತ್ತು ಆರ್ಕಿಯಾಲಜಿಕಲ್ ಇಲಾಖೆಗೆ ಕೊಟ್ಟಿದ್ದೇನೆ. ಮುಖ್ಯವಾಗಿ ಹೇಳಬೇಕು ಅಂದರೆ ASI ನಮ್ಮ ನಿಯಮಗಳ ಪ್ರಕಾರ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ನ ಸುತ್ತ ಎಷ್ಟು ಯಾವ ಬಿಲ್ಡಿಂಗ್ಸ್ ಇರಬೇಕು, ಯಾವ ಇರಬಾರ್ದು, ಎಷ್ಟು ಎತ್ತರದಲ್ಲಿ ಇರಬೇಕು, ಎಲ್ಲ ನಿಯಮಗಳು ಇದೆ. ಆದಾಗ್ಯೂ ಆ ನಿಯಮಗಳನ್ನು ಪಾಲಿಸುವಲ್ಲಿ ನಾವು ಮೊದಲು ಸಜ್ಜಾಗಬೇಕು. ನೋಡಿ, ನಾನು ಜನತೆಗೆ ಕೋರೋದು ಇಷ್ಟೇ, ಇದು ಒಂದು ವಿಶೇಷ ತಾಣ, ಎಲ್ಲರೂ ಸಹಕರಿಸಬೇಕು. ಇದರಲ್ಲಿ ಏನು ನಮ್ಮ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತ ಇಲ್ಲ. ಆದರೆ ನಮ್ಮ ದೇವಸ್ಥಾನ, ನಮ್ಮ ಹೊಯ್ಸಳ ಕಾಲದ ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಏನಿದೆ ಹಳೆಬೀಡಿನಲ್ಲಿ, ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ದ್ವಾರ ಸಮುದ್ರ ಕೆರೆ, ಇವುಗಳನ್ನು ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ಗೆ ನಾವು ಆಲ್ರೆಡಿ ಒಂದು ಟೂರಿಸಂ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ರೆಡಿ ಆಗಿದ್ದೆ. ಅನೇಕ ಸಭೆಗಳು ಆಗಿದೆ. ಆದರೆ ಇವಾಗ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ವಿಷಯಗಳು ಅಂದರೆ, ಒಂದು ಸ್ವಚ್ಛತೆ ಇರಬಹುದು, ಇನ್ನೊಂದು ನೀವು ಹೇಳಿದಾಗೆ ಎನ್ಕ್ರೋಚ್ಮೆಂಟ್ಸ್, ಫುಟ್ಪಾತ್ಗಳ ಒಂದು ರಸ್ತೆಗಳ ಎನ್ಕ್ರೋಚ್ಮೆಂಟ್ ಆಗಿರಬಹುದು. ಈಗ ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನ್ವಯ ಯಾವುದೇ ಫುಟ್ಪಾತ್ಗಳನ್ನು ಯಾರು ಎನ್ಕ್ರೋಚ್ ಮಾಡೋ ಹಾಗಿಲ್ಲ. ಅದು ಸರ್ಕಾರದ ಯಾರೂ ಅದರ ಬಗ್ಗೆ ಏನು ವಿನಾಯಿತಿ ಇಲ್ಲ, ಯಾರಿಗೂ ಇಲ್ಲ ಅದರ ಬಗ್ಗೆ. ಹಾಗಾಗಿ ದಯವಿಟ್ಟು ಈಗಲೇ ಹೇಳ್ತೇನೆ, ತಾವು ಯಾವುದೇ ಎನ್ಕ್ರೋಚ್ಮೆಂಟನ್ನು ಮಾಡಬೇಡಿ. ಮಾಡಿದ್ರೆ ಸಹ ನಾವು ಸಹಿಸೋದಿಲ್ಲ, ಅದನ್ನು ನಾವು ಕೂಡಲೇ ತೆರವುಗೊಳಿಸ್ತೇವೆ. ಎಷ್ಟು ದಿನದಲ್ಲಿ ಸಮಯ ತಗೊಂಡು? ಇಲ್ಲ, ಅದು ನಾನು ಹೇಳಿದ್ದೀನಿ ಅವರಿಗೆ, ಸಭೆ ತೆಗೆದುಕೊಂಡು ಅವರು ಒಂದು ಲಾಜಿಸ್ಟಿಕ್ ಮಾಡಿ ಅವರು ತೆರವುಗೊಳಿಸಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇನೆ. ಕೂಡಲೇ ಅವರು ಕ್ರಮ ವಹಿಸ್ತಾರೆ. ಈಗ ನ್ಯಾಷನಲ್ ಹೈವೇಲಿ ಅಕ್ಕಪಲ್ಲಿ ತುಂಬಾ ಅಡ್ಡದಿಡ್ಡಿ ವಾಹನ ತುಂಬಾ ಸಂಚಾರ ಇದೆ. ಇದ್ರ ಬಗ್ಗೆ ಅಧಿಕಾರಿ ಕೇಳಿದ್ರೆ PWD ನಮಗೆ ಬರಲ್ಲ ಅಂತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಬರಲ್ಲ ಅಂತಾರೆ, ಹೈವೇ ನಮಗೆ ಬರಲ್ಲ ಅಂತ. ನಾವು ಯಾರಿಗೆ ಕೇಳ್ಬೇಕು ಮೇಡಮ್ ಅದ್ರ ಬಗ್ಗೆ? ತುಂಬಾ ಅಡ್ಡದಿಡ್ಡಿ ನಿಲ್ಕೊಂಡು, ಆಮೇಲೆ ಬಸ್ಸು ಮತ್ತೆ ಶಾಲೆ ಬರುವ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಮೇಡಮ್, ಆಕ್ಸಿಡೆಂಟ್ ಆಗಿದೆ ಮೇಡಮ್. ಇದ್ರ ಬಗ್ಗೆ ಯಾರು ನಾವು ಇದು ಮಾಡಬೇಕು? ಇಲ್ಲ, ಆ್ಯಕ್ಚುಲಿ ಆ ರಸ್ತೆಯ ಒಂದು ಯಾರು ಆ ರಸ್ತೆ ಅವರಿಗೆ ಒಳಪಡುತ್ತೆ ಅವರ ಜವಾಬ್ದಾರಿ ಆಗಿರ್ತದೆ. ಸಪೋಸ್ ಅದು PWD ರಸ್ತೆ ಆದರೆ PWD ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. NHA ಅವರಾದರೆ NHA ಅವರು ಬರೀ ರಸ್ತೆ ಮಾಡೋದಲ್ಲ, ಅದರ ಸುರಕ್ಷತೆ ಬಗ್ಗೆನೂ ಸಹ ಗಮನ ಹರಿಸಬೇಕಾಗ್ತದೆ. ಖಂಡಿತ ಇದು ಏನು ನೀವು ಏನಾದ್ರು ದೂರಿದ್ರೆ ಆ ಥರದ್ದು, ನಮ್ಮದು ರಸ್ತೆ ಸುರಕ್ಷತಾ ಒಂದು ಸಭೆಯನ್ನು ನಾವು ಪ್ರತಿ ಮಾಹೆ ನಡೆಸ್ತೇವೆ. ಅಂತಹ ದೂರುಗಳನ್ನು ಪರಿಶೀಲನೆ ಮಾಡಿ ಆದಷ್ಟು ಅವುಗಳನ್ನು ತಡೆಯುವಲ್ಲಿ ನಾವು ಕ್ರಮ ವಹಿಸ್ತೀವಿ. ಆಕಾಶವಾಣಿ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಮೇಡಮ್, ತುಂಬಾ ಚೆನ್ನಾಗಿ ಬರ್ತದೆ. ಆಮೇಲೆ ಇನ್ನೊಂದು ದ್ವಾರ ಸಮುದ್ರ ಎರೆಕೆರೆ ಮೇಲೆ ಸಣ್ಣ ನೀರು, ನೀವು ಹೇಳಿದಾಗೆ ನಾವು ಮೊದಲೇ ಬಂದಾಗ ಒಂದು ಬ್ಯೂಟಿಫಿಕೇಶನ್ ಅಂದರೆ ಒಂದು ದ್ವಾರ ಸಮುದ್ರ ಇದು ಐತಿಹಾಸಿಕ ಕೆರೆ, ಇತಿಹಾಸ ಪ್ರಸಿದ್ಧ. ಅದು ನಮ್ಮವರು ಹೇಳ್ತಾ ಇದ್ರು. ಈವನ್ ಇದು ಹೊಯ್ಸಳ ಕಾಲದಕ್ಕಿಂತ ಪುರಾತನವಾದ ಒಂದು ಕೆರೆ, ರಾಷ್ಟ್ರಕೂಟರ ಧ್ರುವ ಅವರ ಕಟ್ಟಿಸಿದ್ದು ಅಂತೇಳಿ ಅವರ ಶಾಸನದಲ್ಲಿ ಅವರಿಗೆ ಸಿಕ್ಕಿದೆ. ಅಂತಹ ಕೆರೆಯನ್ನು ನಾವು ಕನ್ಸರ್ವ್ ಮಾಡಬೇಕು, ಅಂದರೆ ಮೊದಲು ಸಂರಕ್ಷಣೆ ಮಾಡಬೇಕಾಗಿದೆ, ಅದು ಮೊದಲ ಕರ್ತವ್ಯ ಇದೆ. ಸೊ ಹಾಗಾಗಿ ನಾವು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಇನ್ನು ಏನದು ಜನಗಳು ಅಲ್ಲಿ ಎಲ್ಲ ಕಸ ಮತ್ತು ಎಲ್ಲವನ್ನು ಹಾಕ್ತಾ ಇದ್ದಾರೆ, ಅದಕ್ಕೆ ಒಂದು ಬ್ಯಾರಿಕೇಡಿಂಗ್ ಥರ ಮಾಡಿಸಿ, ಒಂದು ಗ್ರಿಲ್ಲಿಂಗ್ ಆಲ್ ಅಲಾಂಗ್ ದ ಒಂದು ಗೇಟೆಡ್ ಅಂತ ಮಾಡಿಸಿ ಅದರ ಒಂದು ಪ್ರೊಟೆಕ್ಷನ್ ಮೊದಲು ಮಾಡಬೇಕು. ಮತ್ತು ಅದರದ ಒಂದು ಪುರಾತನ ಒಂದು ಏನದು ಅದರ ಗುಣವನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೇವೆ. ನಮ್ಮ ಶೌಚಾಲಯಗಳು